ಸ್ನೇಹಿತರೆ, ರೈಲ್ಟೆಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ಖಾಲಿ ಇರತಕ್ಕಂತ ಅಪ್ರೆಂಟಿಸ್ ಹುದ್ದೆಗಳ ನೇಮಕಾತಿ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ನೋಡೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು RCIL ಅಲ್ಲಿ ಖಾಲಿ ಇರತಕ್ಕಂತ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು, ಮತ್ತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು ಅದರ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇಲ್ಲಿ ಖಾಲಿ ಇರತಕ್ಕಂತ ಒಂದು ಹುದ್ದೆಗಳ ಬಂದ್ಬಿಟ್ಟು ಅಪ್ರೆಂಟಿಸ್ ಹುದ್ದೆಗಳ ಆಗಿರ್ತವ, ಅಂದ್ರೆ ಪರ್ಮನೆಂಟ್ ಹುದ್ದೆಗಳು ಆಗಿರಂಗಿಲ್ಲ. ತಾತ್ಕಾಲಿಕವಾಗಿ ನಿಮ್ಗೆ ಇಷ್ಟೇ ವರ್ಷ ಅಂತ ಒಂದು ಕೆಲಸದ ಅವಧಿ ಇರುತ್ತಾ, ಆ ಒಂದು ಕೆಲಸದ ಅವಧಿ ಆಧಾರದ ಮೇಲೆ ನಿಮಗೆ ಕೆಲಸವನ್ನ ಮಾಡಬೇಕು. ಅದರ ಬಗ್ಗೆ ಕೂಡ ಮಾಹಿತಿನ ನೋಡ್ತಾ ಹೋಗೋಣ. ಇಲ್ಲಿ ಯಾವ ಟೈಪ್ ಅಪ್ರೆಂಟಿಸ್ ಹುದ್ದೆಗಳು ಖಾಲಿ ಇದಾವ ಅಂದ್ರೆ ಗ್ರಾಡ್ಯುಯೇಟ್ ಇಂಜಿನಿಯರ್ಸ್ ಅಥವಾ ಡಿಪ್ಲೊಮಾ ಇಂಜಿನಿಯರ್ಸ್ ಹುದ್ದೆಗಳಲ್ಲಿ ಖಾಲಿ ಇರ್ತಾವ. ಇನ್ನ ಇಲ್ಲಿ ಯಾವ ಒಂದು ಫೀಲ್ಡ್ ಅಲ್ಲಿ ಹುದ್ದೆಗಳು ಖಾಲಿ ಇದಾವ ಅಂದ್ರೆ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್, ನಂತರ ಸಿವಿಲ್ ಇಂಜಿನಿಯರಿಂಗ್, ನಂತರ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತ ಕೊಟ್ಟಿರ್ತಾರ. ಈ ಒಂದು ಫೀಲ್ಡ್ ಅಲ್ಲಿ ಈ ಒಂದು ಹುದ್ದೆಗಳು ಖಾಲಿ ಇರ್ತಾವ. ಇನ್ನ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂದ್ರ ನಿಮ್ದು ಡಿಗ್ರಿ ಅಥವಾ ಡಿಪ್ಲೊಮಾದಲ್ಲಿ ಇಲ್ಲಿ ಮೇಲ್ಗಡೆ ಏನೊಂದು ಸ್ಟ್ರೀಮ್ ಗಳನ್ನ ಕೊಟ್ಟಿರ್ತಾರ ಅಥವಾ ಏನೊಂದು ವಿಭಾಗಗಳನ್ನ ಕೊಟ್ಟಿರ್ತಾರ, ಈ ಒಂದು ವಿಭಾಗದಲ್ಲಿ ನೀವು ಡಿಗ್ರಿ ಅಥವಾ ಡಿಪ್ಲೊಮಾದಲ್ಲಿ ಪಾಸ್ ಆಗಿರ್ಬೇಕು. ಅಂದ್ರೆ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಹಾಕ್ಬೋದು, ಆಗದಲ್ಲಿ ಕಂಪ್ಯೂಟರ್ ಸೈನ್ಸ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ ಹಾಕ್ಬೋದು, ಇದು ಕೂಡ ಆಗದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಆಗಿರ್ತಕ್ಕಂಥವ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು, ಇದು ಕೂಡ ಆಗದಲ್ಲಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆಗಿರ್ತಕ್ಕಂಥವ್ರು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಟೋಟಲ್ ಆಗಿ ಇಲ್ಲಿ ಮೇಲ್ಗಡೆ ಅವರು 4 ಸ್ಟ್ರೀಮ್ ಗಳನ್ನ ಕೊಟ್ಟಿರ್ತಾರ. ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ 4 ಸ್ಟ್ರೀಮ್ ಗಳಲ್ಲಿ ನಿಮ್ದು ಡಿಗ್ರಿ ಅಥವಾ ಡಿಪ್ಲೊಮಾದಲ್ಲಿ ಯಾವ್ದಾದ್ರು ಒಂದು ಸ್ಟ್ರೀಮ್ ಆಗಿದ್ರೆ ಸಾಕು, ಈಸಿಯಾಗಿ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಇದು ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿ ಆಯ್ತು. ಇನ್ನಲ್ಲಿ ಸ್ಟೇಟ್ ಅಥವಾ ಲೊಕೇಶನ್ ಅಂತ ಕೊಟ್ಟಿರ್ತಾರ, ಅಂದ್ರೆ ಯಾವ ಒಂದು ಪ್ಲೇಸ್ ಗಳಲ್ಲಿ ಈ ಒಂದು ಹುದ್ದೆಗಳು ಖಾಲಿ ಇದಾವ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಒಂದು ಪ್ಲೇಸ್ ಗಳಲ್ಲಿ ಈ ಒಂದು ಹುದ್ದೆಗಳು ಖಾಲಿ ಇದಾವ ಅಂತ ನೋಡ್ತಾ ಹೋದ್ರ ನಮ್ಮ ಕರ್ನಾಟಕ ಅಂದ್ರೆ ಬೆಂಗಳೂರಲ್ಲಿ ಕೂಡ ಹುದ್ದೆಗಳು ಖಾಲಿ ಇರ್ತವ. ನೋಡ್ದು ಕರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಚೆಕ್ ಮಾಡ್ಕೊಂಡು ನಾವಿಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ನಮ್ಮ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳು ಖಾಲಿ ಇರ್ತವ, ಜೊತೆಗೆ ಇನ್ನಿತರ ಪ್ಲೇಸ್ ಅಥವಾ ಲೊಕೇಶನ್ ಗಳಲ್ಲಿ ಕೂಡ ಈ ಒಂದು ಹುದ್ದೆಗಳ ಖಾಲಿ ಇರತಕ್ಕಂಥದ್ದು. ಇಲ್ಲಿ ಕಾರ್ಪೊರೇಟ್ ಆಫೀಸ್ ಅಥವಾ ಈಸ್ಟ್ ಕಿಡ್ವಾಯ್ ನಗರ ಅಂತ ಕೊಟ್ಟಿರ್ತಾರ, ಡೆಲ್ಲಿಯಲ್ಲಿ ಕೂಡ ಹುದ್ದೆಗಳು ಖಾಲಿ ಇರ್ತವ. ಇನ್ನ ಜೈಪುರ್, ಲಕ್ನೋ, ಗೋರಖ್ಪುರ್, ಅಮೃತ್ಸರ್, ಚಂಡೀಗಢ, ಅಜ್ಮೀರು, ಬಿಕನೇರು, ಜೈಪುರ್ ಪ್ರತಿಯೊಂದು ಪ್ಲೇಸ್ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಹುದ್ದೆಗಳು ಖಾಲಿ ಇರ್ತವ. ಮೇನ್ ಆಗಿ ನಮ್ಮ ಬೆಂಗಳೂರಲ್ಲಿ ಕೂಡ ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು. ನಮ್ಮ ಕರ್ನಾಟಕದವರು ಕೂಡ ಇಲ್ಲಿ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇನ್ನ ಮತ್ತೊಂದು ಮಾಹಿತಿ, ಇಲ್ಲಿ ಎಷ್ಟು ವೇಕೆನ್ಸಿಗಳು ಖಾಲಿ ಇದೆ ಅಂತ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಟೋಟಲ್ ಆಗಿ ಇಲ್ಲಿ 40 ಹುದ್ದೆಗಳ ಖಾಲಿ ಇರ್ತವ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಬಗ್ಗೆ ನೀವು ಚೆಕ್ ಮಾಡ್ಕೋಬೇಕು. ಇನ್ನ ಒಂದು ಟ್ರೈನಿಂಗ್ ಪೀರಿಯಡ್ ಬಂದ್ಬಿಟ್ಟು ಅಂದ್ರೆ ಒಂದು ಕೆಲಸದ ಅವಧಿ ಬಂದ್ಬಿಟ್ಟು 1 ವರ್ಷ ಮಾತ್ರ ಇರುತ್ತೆ. ಇದಕ್ಕೂ ಮುಂಚೆ ಕೂಡ ನಿಮ್ಗೆ ಹೇಳಿದ್ದೆ, ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಬಂದ್ಬಿಟ್ಟು ಅಪ್ರೆಂಟಿಸ್ ಹುದ್ದೆಗಳಾಗಿರ್ತವ. ತಾತ್ಕಾಲಿಕವಾಗಿ ನೀವು ಇಲ್ಲಿ ಕೆಲಸವನ್ನ ಮಾಡಬೇಕಾಗತ್ತಾ. ಎಷ್ಟು ವರ್ಷದ ಮಟ್ಟಿಗೆ ಕೆಲಸವನ್ನ ಮಾಡಬೇಕಾಗತ್ತ ಅಂದ್ರೆ 1 ವರ್ಷದ ಮಟ್ಟಿಗೆ ಮಾತ್ರ ನೀವು ಇಲ್ಲಿ ಕೆಲಸವನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರ. ಅಂದ್ರೆ ಇದು ಟ್ರೈನಿಂಗ್ ಪೀರಿಯಡ್ ಆಗಿರುತ್ತೆ. ಇನ್ನು ನಂತರ ಇಲ್ಲಿ ಸ್ಟೈಪಂಡ್ ಯಾವ ರೀತಿ ಇದಂದ್ರೆ ಪ್ರತಿ ತಿಂಗಳಿಗೆ 14,000 ರೂಪಾಯಿ ನಿಮ್ಗೇನಾದ್ರು ಗ್ರಾಡ್ಯುಯೇಟ್ ಪಾಸ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟ್ರೀಮ್ ಗಳಲ್ಲಿ ನಿಮ್ದು ಯಾವ್ದಾದ್ರು ಒಂದು ಸ್ಟ್ರೀಮ್ ಆಗಿದ್ದು ನೀವೇನಾದ್ರು ಗ್ರಾಡ್ಯುಯೇಟ್ ಮೇಲೆ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆ ಪ್ರತಿ ತಿಂಗಳಲ್ಲಿ 14,000 ರೂಪಾಯಿ ಸ್ಟೈಪಂಡ್ ಸಿಗುತ್ತೆ. ನೀವೇನಾದ್ರು ಡಿಪ್ಲೊಮಾ ಮೇಲೆ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆ ಪ್ರತಿ ತಿಂಗಳಲ್ಲಿ 12,000 ರೂಪಾಯಿ ಒಂದು ಸ್ಟೈಪಂಡ್ ಕೂಡ ಸಿಗ್ತಕ್ಕಂಥದ್ದು. ಇಲ್ಲಿ ಕ್ವಾಲಿಫಿಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಸ್ಟೈಪಂಡ್ ಬಂದ್ಬಿಟ್ಟು. ಇನ್ನ ನೀವು ಡಿಗ್ರಿನ ಆಗಿರ್ಲಿ ಡಿಪ್ಲೊಮಾ ಆಗಿರ್ಲಿ ಒಟ್ಟಿನಲ್ಲಿ ನಿಮ್ಗೆ 1 ವರ್ಷ ಒಂದು ಟ್ರೈನಿಂಗ್ ಪೀರಿಯಡ್ ಇರತಕ್ಕಂಥದ್ದು. ಇನ್ನ ಇದಾದ್ಮೇಲೆ ಇಲ್ಲಿ ಖಾಲಿ ಇರ್ತಕ್ಕಂಥ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂತವ್ರು ಮತ್ತಷ್ಟು ವಿವರವಾಗಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಯಾವ ರೀತಿ ಒಂದು ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಅವರು ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಕೊಟ್ಟು ಫುಲ್ ಟೈಮ್ ರೆಗ್ಯುಲರ್ 4 ಇಯರ್ಸ್ ಗ್ರಾಡ್ಯುಯೇಷನ್ ಇನ್ ಇಂಜಿನಿಯರಿಂಗ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ 4 ವರ್ಷಗಳ ಕಾಲ ಒಂದು ಇಂಜಿನಿಯರಿಂಗ್ ಅಲ್ಲಿ ಟೆಕ್ನಾಲಜಿ ಅಥವಾ ಇಂಜಿನಿಯರಿಂಗು ಅಥವಾ ಫುಲ್ ಟೈಮ್ ರೆಗ್ಯುಲರ್ 3 ಇಯರ್ಸ್ ಡಿಪ್ಲೊಮಾ ಅಂತ ಕೊಟ್ಟಿರ್ತಾರೆ. ನಿಮ್ದು ಡಿಪ್ಲೊಮಾ ಆದ್ರೂ ಆಗಿರ್ಬೇಕು, ಇಲ್ಲದ್ರೆ ಡಿಗ್ರಿ ಆದ್ರೂ ಆಗಿರ್ಬೇಕಾಗತ್ತಾ. ಇಲ್ಲಿ ಅದರ ಬಗ್ಗೆ ಕೂಡ ಅವರು ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ. ಇನ್ನ ಇಲ್ಲಿ ನಿಮ್ದು ಡಿಗ್ರಿ ಅಥವಾ ಡಿಪ್ಲೊಮಾದಲ್ಲಿ ಕನಿಷ್ಠವಾಗಿ 60% ಆಗಿರಬೇಕಾಗತ್ತಾ. ಇನ್ನ ಯಾವ ಒಂದು ಸ್ಟ್ರೀಮ್ ಒಂದಿಗೆ ಪಾಸ್ ಆಗಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇರುತ್ತೆ. ನೀವೇನಾದ್ರೂ ಡಿಗ್ರಿ ಅಥವಾ ಡಿಪ್ಲೊಮಾದಲ್ಲಿ ಈ ಒಂದು ಸ್ಟ್ರೀಮ್ ಒಂದಿಗೆ ಪಾಸ್ ಆಗಿದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲದಲ್ಲಿ ಟೆಲಿಕಮ್ಯುನಿಕೇಶನ್ ಇದೆ ಅಥವಾ ಕಂಪ್ಯೂಟರ್ ಸೈನ್ಸ್ ಇದೆ, ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇರುತ್ತೆ. ಈ ಒಂದು ಸ್ಟ್ರೀಮ್ ಒಂದಿಗೆ ಪಾಸ್ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇನ್ನ ಸಿವಿಲ್ ಇಂಜಿನಿಯರಿಂಗ್ ಇದೆ, ಈ ಒಂದು ಸ್ಟ್ರೀಮ್ ಒಂದಿಗೆ ಪಾಸ್ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದೆ, ಈ ಒಂದು ಸ್ಟ್ರೀಮ್ ಒಂದಿಗೆ ಪಾಸ್ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇದು ಕೂಡ ಅಗತ್ಯದಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇದೆ, ಈ ಒಂದು ಸ್ಟ್ರೀಮ್ ಒಂದಿಗೆ ಪಾಸ್ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇದು ಕೂಡ ಅಗತ್ಯದಲ್ಲಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತ ಕೊಟ್ಟಿರ್ತಾರೆ. ಈ ಒಂದು ಸ್ಟ್ರೀಮ್ ಒಂದಿಗೆ ಪಾಸ್ ಆಗಿದ್ರು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಟೋಟಲ್ ಆಗಿ ಇಲ್ಲಿ ಕೆಲವೊಂದಿಷ್ಟು ಸ್ಟ್ರೀಮ್ಗಳನ್ನ ಕೊಟ್ಟಿರ್ತಾರೆ. ನಿಮ್ದು ಡಿಗ್ರಿ ಅಥವಾ ಡಿಪ್ಲೊಮಾದಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವುದೊಂದು ಸ್ಟ್ರೀಮ್ ಅಲ್ಲಿ ಪಾಸ್ ಆಗಿ ಅದರಲ್ಲಿ ಕನಿಷ್ಠವಾಗಿ ನೀವು ಇಲ್ಲಿ 60% ಹೋದ್ರೆ ಸಾಕು, ಈಸಿಯಾಗಿ ಇಲ್ಲಿ ಖಾಲಿ ಇರತಕ್ಕಂಥ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕ್ಬೋದು. ಇದು ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿ ಆಯ್ತು. ನಿಮ್ಗೆ ಏನಾದ್ರು ಕ್ವಾಲಿಫಿಕೇಶನ್ ಬಗ್ಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಅದರ ಬಗ್ಗೆ ಕೂಡ ನಿಮಗೆ ಮತ್ತಷ್ಟು ವಿವರವಾಗಿ ತಿಳಿಸಿಕೊಡ್ತೀನಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು
ಸ್ಟ್ರೀಮ್ಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಇಲ್ಲಿ ಖಾಲಿ ಇರತಕ್ಕಂತ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸೋದಕ್ಕೆ ಎಷ್ಟು ವಯೋಮಿತಿ ಆಗಿರ್ಬೇಕಂದ್ರ ಇಲ್ಲಿ ಕನಿಷ್ಠವಾಗಿ 18 ವರ್ಷ ಆಗಿರಬೇಕು. ಇನ್ನು ಗರಿಷ್ಠವಾಗಿ 27 ವರ್ಷದ ಒಳಗಡೆ ಇರತಕ್ಕಂಥವ್ರು ಅಪ್ಲಿಕೇಶನ್ ಹಾಕ್ಬೋದು. ಇನ್ನ SC ಮತ್ತು ST ಅವರಿಗೆ ಸಂಬಂಧಪಟ್ಟಂತೆ 5 ವರ್ಷದ ತನಕ ವಯೋಮಿತಿ ಸಲ್ಲಿಕೆ ಸಿಗುತ್ತಾ. ಇನ್ನು OBC ಅವರಿಗೆ ಸಂಬಂಧಪಟ್ಟಂತೆ ಇಲ್ಲಿ 3 ವರ್ಷದ ತನಕ ಒಂದು ವಯೋಮಿತಿ ಸಲ್ಲಿಕೆಯನ್ನು ಕೂಡ ಸಿಗತಕ್ಕಂಥದ್ದು. ಇನ್ನು ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 30/11/2024 ತನಕ ಕಾಲಾವಕಾಶ ಇರುತ್ತೆ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಈ ಒಂದು ದಿನಾಂಕದ ಒಳಗಡೆಯಾಗಿ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಖಾಲಿ ಇರತಕ್ಕಂತ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು. ಆ ಒಂದು ಅಪ್ಲೈ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ನ ನಿಮ್ಗೆ ಏನಾದ್ರು ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿ ಬೇಕಿದ್ರ ಇಲ್ಲಿ ಕೂಡ ಕೊಟ್ಟಿರ್ತಾರ. ನಿಮ್ಗೆ ಏನಾದ್ರು ಇದಕ್ಕಿಂತ ಮತ್ತೆ ಜಾಸ್ತಿ ಮಾಹಿತಿ ಬೇಕಿದ್ರ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಒಂದು ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡ್ಕೊಂಡು ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿನ ತಿಳ್ಕೊಂಡು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ಇಲ್ಲಿ ಅದನ್ನು ಕೂಡ ಅವರು ಡೈರೆಕ್ಟ್ ಆಗಿ ಕೊಟ್ಟಿರ್ತಾರ. ಇವಾಗ ಇಲ್ಲಿ ಯಾವ ರೀತಿ ಆಯ್ಕೆಯನ್ನ ಮಾಡ್ಕೋತಾರ ಅದ್ರ ಬಗ್ಗೆ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇಲ್ಲಿ ಮೆರಿಟ್ ಲಿಸ್ಟ್ ನ ಮೂಲಕ ಆಯ್ಕೆಯನ್ನ ಮಾಡ್ಕೋತಾರ. ಈ ಒಂದು ಮೆರಿಟ್ ಅನ್ನ ಯಾವ ಒಂದು ಬೇಸ್ ಮೇಲೆ ಬಿಡುಗಡೆ ಮಾಡ್ತಾರ ಅಂದ್ರೆ ನೀವು ಡಿಪ್ಲೊಮಾ ಮೇಲೆ ಅಪ್ಲಿಕೇಶನ್ ಹಾಕಿದ್ರ ಡಿಪ್ಲೊಮಾದಲ್ಲಿ ತಗೊಂಡಿರ್ತಕ್ಕಂಥ ಒಂದು ಪರ್ಸೆಂಟೇಜ್ ನ ಆಧಾರದ ಮೇಲೆ ಮೆರಿಟ್ ಅನ್ನ ಬಿಡ್ತಾರ. ನೀವೇನಾದ್ರೂ ಡಿಗ್ರಿ ಮೇಲೆ ಅಪ್ಲಿಕೇಶನ್ ಹಾಕಿದ್ರೆ ಡಿಗ್ರಿಯಲ್ಲಿ ತಗೊಂಡಿರ್ತಕ್ಕಂಥ ಒಂದು ಪರ್ಸೆಂಟೇಜ್ ನ ಆಧಾರದ ಮೇಲೆ ಮೆರಿಟ್ ಅನ್ನ ಬಿಡುಗಡೆ ಮಾಡ್ತಾರೆ. ಇನ್ನೊಂದು ಮೆರಿಟ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ಹಂತದಲ್ಲಿ ಇಂಟರ್ವ್ಯೂ ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಇಷ್ಟು ಆಯ್ಕೆ ವಿಧಾನದ ಬಗ್ಗೆ ಕೂಡ ಕೊಟ್ಟಿರ್ತಾರೆ. ಇನ್ನ ಇಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕಂದ್ರ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ವೆಬ್ಸೈಟ್ ಮೂಲಕ ನೀವು ಅಪ್ಲಿಕೇಶನ್ ಹಾಕ್ಬೋದು. ಈ ಒಂದು ಲಿಂಕ್ ಅನ್ನ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಅದೇ ರೀತಿ ಇಲ್ಲಿ ಖಾಲಿ ಇರತಕ್ಕಂಥ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಕೆಳಗಡೆ ಕೂಡ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರ. ನಿಮ್ಗೆ ಏನಾದ್ರು ಅರ್ಜಿ ಸಲ್ಲಿಸೋದ್ರ ಬಗ್ಗೆ ಗೊತ್ತಾಗದಲ್ಲಿ ಅಥವಾ ಏನಾದ್ರು ಡೌಟ್ ಗಳಿದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಸಹಾಯವಾಣಿ ಸಂಖ್ಯೆಗಳಿಗೆ ಕರೆ ಮಾಡ್ಕೊಂಡು ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ನಮ್ಮ ಕರ್ನಾಟಕದವರಿಗೆ ಸಂಬಂಧಪಟ್ಟಂತೆ ಏನಾದ್ರು ಡೌಟ್ ಅಥವಾ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿ ಬೇಕಿದ್ರೆ ಇಲ್ಲಿ ಸೌತರ್ನ್ ರೀಜನ್ ಅಂತ ಕೊಟ್ಟಿರ್ತಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಸಹಾಯವಾಣಿ ಸಂಖ್ಯೆ ಅಥವಾ ಮೇಲ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಂಡು ನೀವು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇನ್ನ ಒಂದು ರೀಜನ್ ಆಧಾರದ ಮೇಲೆ ಅವರು ಇಲ್ಲಿ ಸಹಾಯವಾಣಿ ಸಂಖ್ಯೆಗಳನ್ನು ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಮೇನ್ ಆಗಿ ನಮ್ಮ ಕರ್ನಾಟಕ ಬಂದ್ಬಿಟ್ಟು ಸೌತರ್ನ್ ರೀಜನ್ ಅಲ್ಲಿ ಬರುತ್ತೆ. ನೀವು ಇಲ್ಲಿ ಮೇಲ್ಗಡೆ ಏನಾದ್ರು ಡೌಟ್ ಇದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡ್ಕೊಂಡು ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನ ತಿಳ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಅದೇ ರೀತಿ ಒಂದು ಅಪ್ಲೈ ಲಿಂಕ್ ಅನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಟ್ಟಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಅದೇ ರೀತಿ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈಗ ಲೈಕ್ ಮಾಡ್ರಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿ. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.